ಬನ್ನಿ. ಆಟೋದಲ್ಲಿ ಬಂದ್ವಿ. ಎಲ್ಲಿಗೆ ಬಂದ್ವಿ? ಆಟೋ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ನೋಡಿ. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ನೋಡಿ ರಸ್ತೆ ಹೇಗಿದೆ ಅಂತ. ನಮ್ಮ ಹಳ್ಳಿ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಗದ್ದೆ ಮನೆಗೆ. ನೋಡಿ ಹೇಗಿದೆ ಪಾಪ, ಹೇಗೆ ಓಡಾಡಬೇಕು ಅವರು. ಇಲ್ಲಿಗೆ ಲಾಸ್ಟು, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಇಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ಆಟೋ ವಾಪಸ್ ಹೋಯ್ತು. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ರಸ್ತೆ ಹೇಗಾಗಿದೆ. ಈ ರಸ್ತೆ ಹೀಗಿರೋದ್ರಿಂದ ಪಾಪ ಯಾರಿಗೂ ಯಾವ ಗಾಡಿನೂ ಬರೋದಿಲ್ಲ. ಒಂದು ಸೈಕಲ್ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ತುಂಬ ಅಪ್ಪಿದೆ ಇಲ್ಲಿ. ಹಾಗಾಗಿ ನೋಡಿ ನಮ್ಮೂರು ಹೇಗೆ ಕಾಣ್ತಿದೆ. ಈ ವ್ಯೂಸ್ ಎಲ್ಲ ಹಸಿರು, ಎಲ್ಲಿ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ನೀರು. ಹಕ್ಕಿಗಳ ಕಲರವ ಕೇಳಿಸ್ತಾ ಇದೆ. ಬಟ್ ನಾನು ಇದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ನಾನೇನು ಮಾಡಿದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ ನಿಮಗೆ ಫ್ರಂಟ್ ಕ್ಯಾಮ್ರದಲ್ಲೂ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರದಲ್ಲೂ ತೋರಿಸ್ದೆ, ಫ್ರಂಟ್ ಕ್ಯಾಮ್ರದಲ್ಲೂ ತೋರಿಸ್ತಿದ್ದೀನಿ. ನಾನು ಹೋಗ್ತಾ ಇದ್ದೀನಿ ನಡ್ಕೊಂಡು. ಒಂದು ಕಡೆ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದೀನಿ, ಸಾರಿ ಉಟ್ಕೊಂಡ್ಬಿಟ್ಟಿದ್ದೆ, ಸಾರಿ ಬೇರೆ ಹಿಡ್ಕೊಂಡಿದ್ದೀನಿ. ಹಾಗೆ ಕೈಯಲ್ಲಿ ಕ್ಯಾಮ್ರಾ ಹೋಗ್ತಾ ಇದ್ದೀನಿ. ಮಳೆ ಬರ್ತಾ ಇದೆ, ಸರಿ ಹೋಯ್ತಾ ಇತ್ತು, ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ಸಣ್ಣ ಹೋಯ್ತಾ ಇತ್ತು. ಹಾಗಾಗಿ ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡೆ, ಇಲ್ಲಾಂದರೆ ನಿಮಗೆ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಬನ್ನಿ ನಮ್ಮ ಮನೆಗೆ ಹೋಗೋಣ. ನಮ್ಮ ಯಜಮಾನ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ಕಾಣಿಸ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಹಸಿರು ಅಂದರೆ ಎಷ್ಟು ದೂರ ನಡಿಬೇಕು ಅಂದರೆ ಸಾಧಾರಣ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡಿಬೇಕು. ಆಟೋ ಕಾರ್ ಏನಾದ್ರು ಹೋದರೆ. ನಾವು ಕಾರಲ್ಲಿ ಯಾಕೆ ಬರಲಿಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಾರ್ ಮಾರಿದ್ವಾ ಅಥವಾ ಕಾರ್ ಹೊಸ ತೊಗೊಳಕ್ಕೆ ಹೊರಟಿದ್ದೀವಾ ಅಥವಾ ಕಾರ್ನ ಇಷ್ಟು ವರ್ಷ ಕಾರಲ್ಲಿ ಓಡಾಡ್ತಿದ್ದಾರೆ, ಇವತ್ತು ಯಾಕೆ ಆಟೋದಲ್ಲಿ ಬಂದ್ವಿ ಅಂತ ಹೇಳ್ತೀನಿ ಮುಂದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ ಒತ್ತಿ, ಪಕ್ಕದಲ್ಲಿರೋದು ಹಾಗೆ ಅದು ಆಲ್ ಅಂತ ಬರುತ್ತೆ. ಅಲ್ಲಿ ಒತ್ತಿದರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಏನಾಗಿದೆ ಅಂದರೆ ಮಾತಾಡಿದ್ದು ಮತ್ತೆ ನಾನು ವಾಯ್ಸ್ ಓವರ್ ಯಾಕೆ ಕೊಟ್ಟೆ ಅಂದರೆ ಅದು ತುಂಬ ಸೌಂಡು ಹಕ್ಕಿಗಳದು. ಮತ್ತು ನೀರು, ಸೈಡಲ್ಲಿ ನೀರು ಹರಿತಾ ಇದೆ, ದೊಡ್ಡದು ಒಂದು ಹಳ್ಳ ಹರಿತಾ ಇದೆ. ಅದನ್ನು ನಿಮ್ಗೆ ತೋರಿಸೋಣ ಅಂದರೆ ಅಲ್ಲಿ ಗಿಡಗಳೆಲ್ಲ ಅಡ್ಡ ಬರುತ್ತೆ, ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಇನ್ನೊಂದು ದಿವಸ ಹೋಗಿ ತೋರಿಸ್ತೀನಿ. ನಾನು ಒಂದು ಸಲ ಅಡುಗೆ ಎಲ್ಲ ಮಾಡಿದ್ದೆ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿದ್ವಿ. ಅಲ್ಲಿ ತೋರಿಸ್ತೀನಿ ಇನ್ನೊಮ್ಮೆ. ಇವಾಗ ನಾನು ಹಾಗಾಗಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ, ಹೇಳ್ತಾ ಹೋಗ್ತಿದ್ದೀನಿ, ನನ್ನ ಊರ ಬಗ್ಗೆ ಅದು ಇದು ಹೇಳ್ತಾ ಹೋಗ್ತಿದ್ದೀನಿ. ಆದರೆ ಅದು ವಾಯ್ಸು ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ ಇವಾಗ ನಾವು ಹೋಗೋಣ ನಮ್ಮ ಗದ್ದೆ ಮನೆಗೆ. ನಮ್ಮ ಗದ್ದೆ ಮನೆ ಅಂದರೆ ನಮ್ಮ ಮನೆಯವ್ರದ್ದು ಸ್ವಂತ ಊರು, ಸ್ವಂತ ಮನೆ. ತೋಟದ ಮನೆ ಅಂತ ಹೇಳಲ್ಲ ನಾವು, ಯಾಕೆಂದ್ರೆ ಗದ್ದೆ ಮನೆ ಅಂತೀವಿ ಅಂದರೆ ಅಲ್ಲಿ ಮೊದಲೇ ತೋಟ ಇರಲಿಲ್ಲ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಮೊದಲೇ ತೋಟ ಇರಲಿಲ್ಲ, ಹಾಗಾಗಿ ತೋಟದ ಮನೆ ಅಂತಿಲ್ಲ. ಮೊದಲೇ ಗದ್ದೆ ಮಾತ್ರ ಇತ್ತು. ನೋಡಿ ಇಲ್ಲಿ ಬಂದ್ವಿ, ಅಷ್ಟೂರ್ನ ನಡ್ಕೊಂಡು ಬಂದ್ವಿ. ಇಲ್ಲೊಂದು ಹಳ್ಳ ಇದೆ ನೋಡಿ, ಇದು ಚಿಕ್ಕ ಹಳ್ಳ. ಇದು ಒಂಥರ, ನಾವು ಇದಕ್ಕೇನಂತೀವಿ ಅಂದರೆ ಒಂದು ಕೋಡಿ ಹರಿತಾ ಇದೆ ಹೀಗೆ ಅಂತ ಹೇಳ್ತಾರೆ. ಒಂದು ಹಳ್ಳ ಇದು, ನಮ್ಮ ಮನೆದು ಬೌಂಡ್ರಿ ಒಳಗೆ ಇರುತ್ತೆ. ಇದು ನಮ್ಮ ಜಾಗದ ಬೌಂಡ್ರಿ ಒಳಗೆ ನಮ್ಮದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನೀರು ಹೋಗುತ್ತಲ್ಲ, ಈ ನೀರು ಹರಿತಾ ಇರೋ ಈ ರಸ್ತೆ ಕಾಣ್ತಿದೆ ನೋಡಿ, ಚಿಕ್ಕದು ಕಾಲ್ದಾರಿ. ಅದ್ರ ನೇರ ಹೋದರೆ ಅಲ್ಲಿಗೆ ನಮ್ಮದು ಸ್ಟಾರ್ಟಿಂಗು. ಇಲ್ಲಿಂದ ಶುರು ನಮ್ಮದು ಜಾಗ. ಇದ್ರ ಈ ಕಡೆ ಹೀಗೆ ನಾವು ಹೋಗ್ತೀವಿ ನೋಡಿ. ಇವಾಗ ಇದೆಲ್ಲ ನಮ್ಮದೇ ಜಾಗ, ಇದೆಲ್ಲ ನಮ್ಮದೇ ಗದ್ದೆ. ಈಗ ನಾನು ಈ ಗದ್ದೆ ಸೈಡಿಂದ ನಾನು ಹೋಗ್ತಾ ಇದ್ದೀನಿ. ತೋಟ ಇವಾಗ ಸ್ವಲ್ಪ ತೋಟ ಮಾಡಿದ್ದಾರೆ. ಇವಾಗ ತೋಟನೂ ಇದೆ ಇವಾಗ. ಆವಾಗ ತೋಟ ಇರಲಿಲ್ಲ, ಹಾಗಾಗಿ ಗದ್ದೆ ಮನೆ ಅಂತಿದ್ರು. ನಾವು ಅವಾಗಿಂದ ಗದ್ದೆ ಮನೆ ಅಂದು ಗದ್ದೆ ಮನೆಯೇ ಬರುತ್ತೆ, ಬಿಟ್ಟರೆ ತೋಟದ ಮನೆ ಅಂತ ಹೇಳಲಿಕ್ಕೆ ಬರಲ್ಲ ಇವಾಗ. ಹಾಗೆ ಇಷ್ಟು ಜಾಗನೂ ನಮ್ಮದೇ ಎಲ್ಲ. ಇವಾಗ ಏನಾಗಿದೆ ಅಂದರೆ ಬೇಸಿಗೆಯಲ್ಲಿ ಗದ್ದೆ ಮಾಡಲಿಲ್ಲ, ನೀರಾವರಿದು. ತುಂಬ ನವಿಲಿಂದು ತುಂಬ ಕಾಟ ಇಲ್ಲಿ. ಹಾಗಾಗಿ ಇದೇನಾಗುತ್ತೆ ಅಂದರೆ ನಮ್ಮ ಕಡೆ, ನಮ್ಮ ಮಲೆನಾಡಲ್ಲಿ ಹೇಗಿರುತ್ತೆ ಅಂದರೆ ಒಬ್ಬರದೇ ಜಾಗ, ಒಂದೇ ಮನೆ, ಸುತ್ತ ಕಾಡು, ಮಧ್ಯದಲ್ಲಿ ಗದ್ದೆ ತೋಟ ಇರುತ್ತೆ. ಇದೇ ಥರ ಸುತ್ತದಲ್ಲಿ ಮತ್ತು 1-2 ಹಳ್ಳ ಹರಿತಾ ಇರ್ತವೆ. ನಮ್ಮ ಮನೆಯವ್ರು ನೋಡಿ ಅಲ್ಲಿ ನಡ್ಕೊಂಡು ಹೋಗಬೇಕು. ಇನ್ನು ಈ ಹಳ್ಳ ಇಲ್ಲಿ ಸಿಕ್ತಲ್ಲ, ಇದೇ ಹಳ್ಳ ಮುಂದೆ ಸಿಗುತ್ತೆ, ಅದನ್ನು ನಾವು ದಾಟಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಪ್ಯಾಂಟೆಲ್ಲ ಮೇಲೆ ಎತ್ತು ಕಟ್ಕೊಂಡ್ರು. ಯಾವಾಗಲೂ ಕಾರಲ್ಲಿ ಓಡಾಡೋರು, ಯಾವಾಗಲೂ ಕಾರಲ್ಲಿ ಬರೋರು, ಇವತ್ತು ಯಾಕೆ ಆಟೋದಲ್ಲಿ ಬಂದ್ರಿ ಅಂತ ಎಲ್ಲರಿಗೂ ಡೌಟ್ ಇರ್ಬೋದು. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದ್ರ ಬಗ್ಗೆ. ನೋಡಿ ಇಲ್ಲಿ ಅನನಸ್ ಹಾಕಿದ್ದಾರೆ ಆ ಸೈಡಿಗೆ. ಅಲ್ಲಿ ನಮ್ಮ ಮನೆ ಕಟ್ಲಿಕ್ಕಂತ ಜಾಗ ಮಾಡಿದ್ದಾರೆ, ಹಾಗಾಗಿ ಆ ಜಾಗದ ಹತ್ರ ಅನನಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ಮಳೆ ಕಡಿಮೆ ಆಗಿದೆ. ಮಳೆ ಕಡಿಮೆ ಆಗಿದ್ದರಿಂದ ನಾವು ಇಲ್ಲಿ ದಾಟ್ತಿದ್ದೀವಿ. ಇಲ್ಲಾಂದರೆ ಈ ಕಡೆ ಸಂಕ ಅಂತ ಬರುತ್ತೆ,
ಸಂಕ ಅಂದರೆ ತೋರಿಸ್ತೀನಿ ಇನ್ನೊಮ್ಮೆ. ದೊಡ್ಡ ದೊಡ್ಡ ಮರದ ದಿಂಬೆನ ಕಟ್ ಮಾಡಿ ಹಾಕಿರ್ತಾರೆ. ಪಾಪ ಇಲ್ಲಿ ಹೇಗೆ ಓಡಾಡಬೇಕು ಹೇಳಿ, ಮಕ್ಕಳನ್ನೆಲ್ಲ ಹೇಗೆ ಸ್ಕೂಲಿಗೆ ಕಳಿಸ್ಬೇಕು ನೋಡಿ. ಈ ಥರ ನೀರು ಹರಿತಾ ಇದೆ. ಮಳೆ ಕಡಿಮೆ ಆಗಿದ್ರಿಂದ ಈಗ ಮಳೆ ಸುಮಾರು ಹೊತ್ತಾಯಿತು ನಿಂತಿದೆ. ಮಳೆ ಜೋರು ಹೋಯ್ತಾ ಇದ್ದಾಗ ಇಲ್ಲಿ ದಾಟ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನೀರು ಇರುತ್ತೆ. ಅದು ನಮಗಂತೂ ಸಾಧ್ಯ ಇಲ್ಲ, ಗಂಡು ಮಕ್ಕಳು ದಾಟ್ತಾರೆ ನೋಡಿ. ಇಲ್ಲಿ ತುಂಬ ಸಲ ನಾನು ಏಡಿ ಎಲ್ಲ ಹಿಡಿದಿದ್ದೀವಿ, ಏಡಿ ಮೀನೆಲ್ಲ ನಾನು ನಿಮ್ಗೆ ವೀಡಿಯೋದಲ್ಲೂ ಒಂದು ಸಲ ಹಾಕಿದ್ದೀನಿ. ಇದೇ ಜಾಗದಲ್ಲಿ ನಾವೆಲ್ಲ ಏಡಿ ಹಿಡಿದಿದ್ದು, ಇವಾಗೂ ಹಿಡಿಬೋದು. ಆದರೆ ಶ್ರಾವಣ ಬಂತಲ್ವಾ, ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಮರಳಿರುತ್ತೆ, ಬೇಕಾದರೆ ನಾವು ಮನೆ ಕಟ್ಟಲಿಕ್ಕೆ ಮರಳನ್ನು ಕೂಡ ತಕ್ಕೋಬೋದು. ಮರಳಿರುತ್ತೆ, ಇಲ್ಲಿ ಬಂದು ಮರಳು ಕುತ್ಕೊಳ್ಳುತ್ತೆ. ನಮ್ಗಳಿಗೆಲ್ಲ ಈಗ ನಮ್ಮ ಸ್ವಂತ ಮನೆಗೆಲ್ಲ ಸಾಧಾರಣ ಮರಳನ್ನ ದುಡ್ಡು ಕೊಟ್ಟು ತರಲಿಲ್ಲ. ಅಲ್ಲೆಲ್ಲ ಕಟ್ಟಿದ ಮನೆ ಇದೆಯಲ್ಲ, ಚಿಕ್ಕ ಮನೆಗಳು ಅಂದರೆ ಚಿಕ್ಕದಲ್ಲ ನಮ್ಮ ಹಳೆ ಮನೆಗಳು, ಅಲ್ಲಿಗೆಲ್ಲನೇ. ಇವಾಗ ನಾನು ನಿಮಗೆ ಇನ್ನೊಂದು ವಿಶೇಷ ತೋರಿಸ್ತೀನಿ ಬನ್ನಿ. ಏನಂದರೆ ನೋಡಿ, ಇಲ್ಲಿ ಎಷ್ಟು ಜಾಗ ಎಲ್ಲ ಹೇಗಾಗಿದೆ. ಮಳೆ ಬಂದು ಎಲ್ಲ ಕೊಳ್ತೋದಂಗಾಗಿದೆ. ಹಾಗೆ ಇಲ್ಲಿ ಭತ್ತ ಸಸಿ ಹಾಕಿದ್ದಾರೆ. ಸಸಿ ಅಂದರೆ ಅಗೆ ಅಂತ ಹೇಳ್ತೀವಿ ನಾವು, ನಮ್ಮ ಮಲೆನಾಡಲ್ಲಿ ಅಗೆ ಹಾಕೋದು, ಸಸಿ ಹಾಕೋದು ಅಂತ. ಭತ್ತನ ಮೊಳಕೆ ಕಟ್ಟಿ, ನಾವು ಕಾಳನ್ನೆಲ್ಲ ಪಲ್ಯಕ್ಕೆ ಮೊಳಕೆ ಕಟ್ತೀವಲ್ಲ, ಆ ಥರ ಮೊಳಕೆ ಕಟ್ಟಿ ಅದನ್ನು ನಾಟಿ ಮಾಡೋಕ್ಕಿಂತ ಮೊದಲೇ ಅದನ್ನು ಹಾಕಿರ್ತಾರೆ. ಬಿತ್ತೋದು ಅಂತಲೂ ಹೇಳ್ತಾರೆ. ಬಿತ್ತೋದು ಅಂತ ಹೇಳೋದ ಇದಕ್ಕೆ ಸಸಿ ಹಾಕೋದು ಅಂತಲೇ ಹೇಳೋದು. ಇದು ಕಾಣಿಸ್ತೀವಿ ನೋಡಿ ಮುಂದೆ ಇದೆಯಲ್ಲ, ಅದು ಪರ್ದೆ ಹಾಕಿದ್ದಾರೆ. ಇಲ್ಲಿ ಅದೇ ಹೇಳ್ದೆ ಎಲ್ಲ ನವಿಲು ಇದೆಲ್ಲ ಬಿದ್ದು ಹುಟ್ಟಿದ್ದು, ಇದೆಲ್ಲ ಬಿದ್ದು ಹುಟ್ಟಿದ್ದು. ಪರ್ದೆ ಹಾಕಿದ್ದು ಯಾಕೆ ಸೊಳ್ಳೆ ಪರ್ದೆ ಅಂದರೆ ತುಂಬ ನವಿಲು ಬರುತ್ತೆ, ಅದು ಬಿಡೋದೇ ಇಲ್ಲ, ತಿಂದು ಬಿಡುತ್ತೆ. ಹಾಗಾಗಿ ಅದನ್ನ ಹಾಕಿದ್ದಾರೆ. ಅದಷ್ಟು ನಮ್ಮದೇ ಜಾಗ, ನಮ್ಮದೇ ತೋಟ ಗದ್ದೆ. ಇಲ್ಲಿ ನೋಡಿ ದಾಟ್ಕೊಂಡು ಹೋಗಬೇಕು ನಾನು. ಮೊಬೈಲು ಲಲ್ಲ ಅಂತ ಅಲ್ಲಾಡಿದರೆ ಯಾರು ಏನು ಅನ್ಕೋಬೇಡಿ. ನಾನು ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಈಗ ಜಂಪ್ ಮಾಡಬೇಕು, ಇಲ್ಲಾಂದರೆ ಕಾಲೆಲ್ಲ ಹುಕ್ಕೊಂಡ್ಬಿಡುತ್ತೆ, ಕೆಸರಾಗ್ಬಿಡುತ್ತೆ. ನಮ್ಮ ಯಜಮಾನ್ರು ಪಟ ಹೋಗೇ ಬಿಟ್ಟರು. ನಾನು ವರ್ಷದಲ್ಲಿ ಒಂದು 2-3 ಸಲ ಅಷ್ಟೇ ಬರೋದು ಇಲ್ಲಿಗೆ. ಅಂದರೆ ಬೇಸಿಗೆಯಲ್ಲಿ ಬರ್ತೀವಿ, ಮಳೆಗಾಲದಲ್ಲಿ ಒಂದು 2-3 ಸಲ ಬರ್ತೀವಿ ಅಷ್ಟೇ. ಬೇಸಿಗೆಯಲ್ಲಿ ಯಾವಾಗೂ ಸಾಧಾರಣ ವಾರದಲ್ಲಿ 2 ಸಲ, ಒಂದು ಸಲನಾರು ಬಂದೇ ಬರ್ತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇಲ್ಲಿ ಬರೋದು, ತುಂಬ ಮಳೆ ಇರುತ್ತಲ್ವಾ. ಹಾಗಾಗಿ ಮತ್ತೇನು ಹಬ್ಬ ಎಲ್ಲ ಇರಲ್ವಲ್ಲ ಮಳೆಗಾಲದಲ್ಲಿ, 1-2 ಹಬ್ಬ ಇರುತ್ತೆ, ಅವಾಗ ಮಾತ್ರ ಬರ್ತೀವಿ. ಬೇಸಿಗೆಲ್ಲ ಸುಮ್ಮನೆ ಬೇಜಾರಾಯ್ತು ಅಂದ್ರೂ ಬರ್ತೀವಿ. ಇಲ್ಲಿ ನಾನು ವಿಶೇಷ ತೋರಿಸ್ತೀನಿ ಅಂದೆ ನೋಡಿ. ಇಲ್ಲಿ ಇಳಿಯೋಣ ಬನ್ನಿ, ಇಳಿದೋಗೋಣ. ಇಲ್ಲಿ ಇದು ಏನಾಯ್ತು ಗೊತ್ತಾ, ಇವಾಗ ಈ ಥರ ಆಗಿದೆಯಲ್ಲ, ಮೊದಲೇ ಈ ಥರ ನೀರು ಬರ್ತಾಯಿದೆ ನೋಡಿ, ಹರ್ಕೊಂಡು ಬರ್ತಾಯಿದೆ. ಇದು ಮೊದಲೇ ಹೇಗಿತ್ತು ಅಂದರೆ, ಈಗ 30 ವರ್ಷದ ಹಿಂದೆ ದೊಡ್ಡ ಗುಂಡಿ, ಇದು ಒಂಥರ ದೊಡ್ಡದು, ಒಂದು ಆಳ ಥರ, ಕೆರೆ ಥರ ಇತ್ತು ಇದು. ಇಷ್ಟೇ, ಆದರೆ ಇನ್ನೊಂದು ಸ್ವಲ್ಪ ಅಗಲ ಇತ್ತು ಅಷ್ಟೇ, ಇಷ್ಟೇ ದೊಡ್ಡದು. ಇನ್ನೊಂದು ಸ್ವಲ್ಪ ಅಗಲ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಆಳವಾಗಿತ್ತು. ತುಂಬ ಆಳ ಅಲ್ಲ, ನಾವೇನು ಮುಳುಗ್ತಿರ್ಲಿಲ್ಲ, ಮಕ್ಕಳು ಮುಳುಗ್ತಿದ್ರು ಅಂತ ಆಳ ಇತ್ತು. ಅದರಲ್ಲಿ ನನ್ನ ಮಕ್ಕಳು, ನಮ್ಮ ಮೈದನ ಮಕ್ಕಳು ಇದರಲ್ಲೇ ಈಜು ಕಲ್ತಿದ್ದು. ಇದು ಡೈಲಿ ಈಜು ಹೊಡೆಯೋದವರು. ಬೇಸಿಗೆ ರಜದಲ್ಲಿ ಬಂದರೆ ಸಮ್ಮರ್ ನೋಡಿ ಆ ಥರ ಹರಿತಾ ಇದೆ ನೀರು. ಸಮ್ಮರ್ ಡೇಸಿಗೆ ನಾವು ರಜೆಗೆ ಬರ್ತಿದ್ವಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹಾಗೆ ಸಮ್ಮರ್ ಡೇಸಿಗೆ ಬರ್ತಿದ್ವಲ್ಲ ನಾವು, ಬಂದವಾಗ ನಮ್ಮ ಮಕ್ಕಳು ಇಲ್ಲೇ ಈಜು ಹೊಡೆಯೋದು. ಡೈಲಿ ಬೆಳಗ್ಗೆ ಸುಮಾರು ಒಂದು 11 ಗಂಟೆಯಿಂದ ಸಂಜೆ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಬರೋರು, ಸಂಜೆ ತನಕ ಇಲ್ಲಿ ನಮ್ಮ ಅತ್ತೆ ನೋಡ್ಕೊಳ್ಳೋರು. ಹಾಗಾಗಿ ನಾವು ಬಿಟ್ಬಿಡ್ತಿದ್ವಿ. ಇದು ನಮ್ಮದೇ ಬೌಂಡ್ರಿ ಆಗಿದ್ದರಿಂದ ಯಾರು ಕಳ್ಳರು ಕಾಕರು ಯಾರೂ ಬರೋದಿಲ್ಲ. ಹಾಗಾಗಿ ನಮಗೇನು ಪ್ರಾಬ್ಲಮ್ ಅನ್ನಿಸ್ತಿರ್ಲಿಲ್ಲ. ಇದೆಲ್ಲ ಇವಾಗ ಮಣ್ಣು ತುಂಬಿಕೊಂಡಿದೆ. ಬನ್ನಿ ಹತ್ತು ಹೋಗೋಣ ನಾವು. ಇವಾಗ ಮಣ್ಣು ತುಂಬಿಕೊಂಡು ಇವಾಗ ಏನಾಗಿದೆ, ಆಳ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಯಾರು ಮಕ್ಕಳೆಲ್ಲ ಈಜು ಹೊಡಿಲಿಕ್ಕೆ ಹೋಗ್ತಾರೆ, ಅಂಥದ್ದೆಲ್ಲ ಇಷ್ಟನೇ ಇಲ್ಲ ಇವಾಗ ಏನಿದ್ರು ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದು ಅಂತ ಹೋಗ್ತಾರೆ. ಬಿಟ್ಟರೆ ಹಳ್ಳಿಯವರು ಕೂಡ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ, ಅವಾಗನಾಗೆ ಇಲ್ಲ. ಆದರೂ ನಮಗೆಲ್ಲ ಸಿಕ್ಕಿದ್ದು ಈ ಖುಷಿ, ಈ ಒಂಥರ ಎಂಜಾಯ್ಮೆಂಟು ಈಗಿನ ಮಕ್ಕಳಿಗೆಲ್ಲ ಇಲ್ಲ. ಸುಮಾರು ಜನಕ್ಕೆ ಹಳ್ಳಿಯಲ್ಲಿ ಇವಾಗಲೂ ಮಾಡ್ತಾರೆ, ಕೆಲವು ಮಕ್ಕಳಿಗಿಲ್ಲ. ಕೆಲವು ಮಕ್ಕಳಿಗೆ ತಂದೆ ತಾಯಿನೇ ಬಿಡೋದಿಲ್ಲ. ಅಲ್ಲಿ ಹುಳ ಬಂತು, ಇಲ್ಲಿ ಹಾವು ಬಂತು ಅಂತ ನೋಡಿ. ಗರ್ಕೆ ನೋಡಿ ಎಷ್ಟು ಬೆಳೆದಿದೆ ಅಂದರೆ, ಗರ್ಕೆ ನಮಗೆ ಪಾಟಲ್ಲಿ ಹಾಕ್ಕೊಂಡ್ರೂ ಬರೋದಿಲ್ಲ. ಒಂದು ಗಣಪತಿಗೆ ತುಂಬ ಶ್ರೇಷ್ಠವಾದ ಗರಿಕೆ ಯಾವ ಥರ ಬೆಳ್ಕೊಂಡಿದೆ ಅಂದರೆ, ನನಗೆ ನಿಜವಾಗ್ಲೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಗರಿಕೆಯಿಂದ ತುಂಬ ಜನ ಔಷಧಿ ಮಾಡ್ತಾರಲ್ವ, ಆಯುರ್ವೇದಿಕ್ಕು ಜ್ಯೂಸ್ ಮಾಡಿ ಕುಡಿಯೋದೆಲ್ಲನೇ. ಅದು ನೋಡಿ ಎಷ್ಟು ಸಿಕ್ಕಿದ್ರೆ ಅಪ್ಪ, ಹೊರೆ ಇದೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಸ್ವಲ್ಪ ಕುಯ್ಕೊಂಬಂದೆ, ಫ್ರಿಜ್ಜಲ್ಲಿ ಇಟ್ಕೊಂಡು ಅವಾಗ ಒಂದು 21 ಗರಿಕೆನ ಮುಡ್ಸೋಣ ಅಂತ. ಹಾಗೆ ಮತ್ತೆ ಮುಂದೆ ಸಾಕ್ತಾಯಿದ್ರೆ ಮತ್ತೆ ಅದೇ ಥರ ದಾರಿ ನೋಡಿ ಹತ್ತಿ ಹೋಗೋದು ಅಂದರೆ ಇದೆಯಲ್ಲ. ಪಾಪ ಈ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಮಕ್ಕಳು ಚಿಕ್ಕವರಿದ್ದಾರೆ ಇಲ್ಲಿ, ನನ್ನ ಮೈದನ ಮಕ್ಕಳು. ಅವರು ಪಾಪ ಸ್ಕೂಲಿಗೆಲ್ಲ ಹೋಗಿ ಬರೋದು ಎಷ್ಟು ಕಷ್ಟ ಗೊತ್ತಾ, ನೀವೇ ಹೇಳಿ.
ಹೇಗೆ ಹೋಗಿ ಬರಬೇಕು ಅಲ್ವಾ. ಹತ್ತಿ ಬಂದ್ವಿ ನಾವು. ಸಿಹಿ ಗೆಣಸು ಅಂತಿದೆಯಲ್ಲ, ಸಿಹಿ ಗೆಣಸು ತಿಂತೀವಲ್ಲ ನಾವು, ಅದನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ನಮ್ಮ ಇದನ್ನ. ಇಲ್ಲಿ ದಾರಿನೇ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ, ಅಂದ್ರೆ ಆ ಥರ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಇಲ್ಲೆಲ್ಲ ತರಕಾರಿ ಬೆಳೀತಾರೆ ಬೇಸಿಗೆಯಲ್ಲಿ, ಇಲ್ಲೆಲ್ಲ ಬೆಳೀತಾರೆ. ಇವಾಗಿಲ್ಲ, ಇವಾಗ ಎಲ್ಲ ಖಾಲಿಯಾಗಿದೆ, ತೆಗೆದಿಟ್ಟಿದ್ದಾರೆ ಕ್ಲೀನ್ ಮಾಡಿ. ಇಲ್ಲಿ ಗೆಣಸಿದೆ, ಮತ್ತು ಮರಗೆಣಸು ಬಳ್ಳಿ ಗೆಣಸು ಎರಡೂ ಇದೆ. ಬಳ್ಳಿ ಗೆಣಸು ಅಂದರೆ ಸಿಹಿ ಗೆಣಸು, ಇಲ್ಲಿ ಇದೆಲ್ಲ ಕಾಣಿಸ್ತಿದೆಯಲ್ಲ ಇದು. ಹಾಗೆ ಮರಗೆಣಸು ಅಂದರೆ ಮಲಬಾರ್ ಗೆಣಸು, ಮರಗೆಣಸು, ಗಿಡಗೆಣಸು ಅಂತೀವಲ್ಲ ಅದು ನೋಡಿ ಇಲ್ಲಿ ಮುಂದಿದೆ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ನೋಡಿ ಇದೆ, ಇದೆಲ್ಲ ಬಳ್ಳಿ ಗೆಣಸು, ಇದೆಲ್ಲ ಮರಗೆಣಸು. ಹೇಗಿದೆ ಹಾಗೆ. ಇಲ್ಲಿ ನನ್ನ ಮೈದನೋ ಅಥವಾ ಅವ್ರಿಗೆ ತಿನ್ನೋ ಗೊತ್ತಿಲ್ಲ, ಕನಕಾಂಬರ ಗಿಡ ನಟ್ಟಿದ್ದಾರೆ ಇಲ್ಲಿ. ಕನಕಾಂಬರ ಗಿಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಕನಕಾಂಬರ ಗಿಡ ನಟ್ಟಿದ್ದಾರೆ. ಅದು ಮಳೆಗಾಲ ಅಲ್ವಾ ನೋಡಿ, ಅರಿಶಿಣ ಇದೆ, ಹಾಗೆ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ. ಅದರಲ್ಲೂ ನಮ್ಮ ಮಲೆನಾಡಿನ ಹಳ್ಳಿಯಲ್ಲಿ ನಮಗೆ ಅಡುಗೆಗೂ ಕೂಡ ಎಲ್ಲ ಸಿಗುತ್ತೆ. ನೋಡಿ ಇಲ್ಲಿ ಅಮಟೆಕಾಯಿ ತೋರಿಸ್ತೀನಿ ನಿಮಗೆ. ಇಲ್ಲೋ ನೋಡಿ ಅಮಟೆ ಮರ ಇದೆ. ನನಗೆ ಇಲ್ಲಿ ಹತ್ತು ಹೋಗ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು, ಯಾಕೆಂದರೆ ಸ್ಲಿಪ್ಪರು ಹಳೇದಾಗಿತ್ತಾ. ನಾನು ಹಳೆ ಸ್ಲಿಪ್ಪರ್ ಬೇರೆ ಹಾಕ್ಕೊಂಬಂದಿದ್ದೆ ಮಣ್ಣಾಗುತ್ತೆ ಅಂತ, ಅದು ಜಾರ್ತಾ ಇತ್ತು, ಸೌದೋಗಿರುತ್ತಲ್ಲ ಹಿಂದ್ಗಡೆ. ನೋಡಿ ಅಲ್ಲಿ ಕಾಣ್ತಿದೆಯಾ, ಯಾರಿಗೆಲ್ಲ ಕಾಣಿಸ್ತು ಅಮಟೆಕಾಯಿ ಹೇಳಿ ನೋಡೋಣ. ಅಮಟೆಕಾಯಿ ಅಂದರೆ ಹೇಗಿರುತ್ತೆ, ಅಮಟೆಕಾಯಿ ಅಂದರೆ ಏನು ಅಂತಲೂ ಕೆಲವ್ರಿಗೆ ಗೊತ್ತಿರಲ್ಲ ಬಿಡಿ. ಕಾಣಿಸ್ತಿದೆಯಾ ಅಮಟೆಕಾಯಿ? ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಮೇಲಿದೆ, ಅಡಿಕೆ ಇದೆ ನೋಡಿ. ಯಾರಿಗೆಲ್ಲ ಅಮಟೆಕಾಯಿ ಕಾಣಿಸ್ತು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ನೋಡಿ ಇಲ್ಲಿ ಇನ್ನೂ ಹತ್ತಿ ಹೋಗಬೇಕು, ಹತ್ತಿ ಹೋದರೆ ಮನೆ, ತೋಟ ಮಧ್ಯದಲ್ಲಿ ಮನೆ. ಹಾಗೆ ಇಲ್ಲಿ ಮುಂದೆ ಹೋದರೆ ಒಂದು ದೇವಸ್ಥಾನ ಇದೆ ನಮ್ಮ ಮನೆದು, ಅಲ್ಲಿ ಹೋಗಲ್ಲ ಇವಾಗ ನಾನು, ನೆಕ್ಸ್ಟ್ ಇನ್ನೊಂದು ಸಲ ತೋರಿಸ್ತೀನಿ. ತೋಟದ ಮಧ್ಯೆ ಒಂದು ದೇವಸ್ಥಾನ, ಪುಟ್ಟದು ದೇವಸ್ಥಾನ ಅಂದರೆ ಸಣ್ಣ ಗುಡಿ. ನನಗಿಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಯಿತು. ನಾನೇನು ಕಟ್ ಮಾಡಿಲ್ಲ ಮತ್ತು ಏನು ಎಡಿಟ್ ಮಾಡಿಲ್ಲ, ಎಲ್ಲ ಹಾಗೆ ಹಾಕಿದ್ದೀನಿ. ಆದರೆ ವಾಯ್ಸ್ ಅವ್ರು ಯಾಕೆ ಕೊಟ್ಟೆ ಅಂದರೆ, ನಾನು ಏನು ಮಾಡಿದ್ದೆ ಅಂದರೆ ಕೇಳಿಸ್ತಿರ್ಲಿಲ್ಲ, ಬರ್ರಂತ ಮಳೆ ಬೇರೆ ಬರ್ತಿತ್ತು, ಮತ್ತು ಆ ಕಡೆ ಈ ಕಡೆ ಹೊಳೆ ಸೌಂಡ್ ಅಂದರೆ ನೀರು, ನದಿ ಸೌಂಡೆಲ್ಲ ಇತ್ತಲ್ಲ, ಹಾಗಾಗಿ ವಾಯ್ಸ್ ಅವ್ರು ಕೊಟ್ಟೆ. ಇಲ್ಲ ಅಂದರೆ ಹಾಗೆ ಹಾಕ್ತಿದ್ದೆ ನಿಮಗೆ. ಹಾಗಾಗಿ ಅಂದ್ಕೊಂಡಿದ್ದು ನಾನು. ನೋಡಿ ಹತ್ತಿ ಬಂದಾಯಿತು, ಕೆಳಗೆ ತೋರಿಸ್ತಿದ್ದೀನಿ ನೋಡಿ, ಆ ಥರ ಹತ್ತಿ ಬಂದಿದ್ದೀನಿ ನಾನು ಇವಾಗ. ಓಕೆ, ಮನೆ ಒಳಗೆ ಹೋಗೋಣ ಬನ್ನಿ, ಕಾಫಿ ಕುಡಿಯೋಣ. ಬಾಯ್ ಬಾಯ್.